ಹೈಕಮಾಂಡಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ ಒಂದು 20 ವರ್ಷದಿಂದಲೂ ನಮ್ಮದು ಡಿಸ್ಟ್ರಿಕ್ಟ್ ಇದರಲ್ಲಿ ಯಾವ ಹಲವಾರು ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈಗ ಕಳೆದ ಒಂದು 5 ವರ್ಷದಿಂದ ಜಿಲ್ಲಾ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಸರಿ ಏನು ನಮ್ಮ ಲೋಕಸಭಾ ಸದಸ್ಯರಾದ JS ಬಸವರಾಜರವರು ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳಿದ್ದಕ್ಕೆ ಆ ಕಾರಣದಿಂದ ನಾವು ಇದಕ್ಕೆ ಯಾಕೆ ಅಪೇಕ್ಷಿತರಾಗಬಾರ್ದು, ಆಕಾಂಕ್ಷಿಗಳಾಗಬಾರ್ದು ಅನ್ನೋ ಒಂದು ಉದ್ದೇಶ, ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗಳು, ಹಿರಿಯರು ಮತ್ತು ಎಲ್ಲರೂ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಪ್ರಯತ್ನ ಶುರು ಮಾಡಿದೆ. ಇಲ್ಲಿವರೆಗೂ ನಾನು ರಾಜ್ಯದ ಎಲ್ಲ ನಾಯಕರುಗಳನ್ನು ಭೇಟಿ ಮಾಡಿದ್ದೀನಿ. ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಹಿಂದೆ ಇದ್ದವರು ಎಲ್ಲರನ್ನೂ ಭೇಟಿ ಮಾಡಿ ಅವರ ಒಂದು ಅಭಿಪ್ರಾಯನೆಲ್ಲ ತಗೊಂಡು ನಾನು ಮುಂದುವರೆದಿದ್ದೆ. ಈಗಾಗಲೇ 2-3 ತಿಂಗಳಿಂದ ಆ ಒಂದು ನಿಟ್ಟಿನಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಮಗೇನು ಹೈಕಮಾಂಡಿಂದ ಅಂದರೆ ಹೈಕಮಾಂಡ್ ಅಂತಂತಂದರೆ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಅವರಿಂದ ಏನು ನಮಗೇನು ಸಂದೇಶ ಬಂದಿಲ್ಲ. ಅವರು ರಾಷ್ಟ್ರದವರು ಮೊದಲು ಒಂದೊಂದು ಕ್ಷೇತ್ರದಲ್ಲಿ 3-4 ಜನನ ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದವರು ಇಲ್ಲಿಂದ 3 ಜನ ಅಥವಾ 4 ಜನದ ಒಂದು ಪಟ್ಟಿನ ಅವರು ಅಲ್ಲಿ ಹೈಕಮಾಂಡ್ಗೆ ಕಳಿಸ್ಬೇಕು. ಇಲ್ಲಿಗೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ರಾಜ್ಯದ ಏನು ಸಂಘಟನೆಯವರಾಗ್ಬೋದು ಮತ್ತು ಎಲ್ಲ ಪ್ರತಿನಿಧಿಗಳು ಏನು ರಾಜ್ಯ ಪದಾಧಿಕಾರಿಗಳಿದ್ದಾರೆ, ಅವರ ಮುಖಾಂತರ ನನಗೊಂದು ಮಾಹಿತಿ ಬಂದಿರೋದು ಅಂತಂತಂದರೆ ಆ ಪಟ್ಟಿನಲ್ಲಿ ಏನು ಕೇಂದ್ರಕ್ಕೆ ಕಳಿಸ್ತಾರಲ್ಲ ಆ ಪಟ್ಟಿನಲ್ಲಿ ನಮ್ಮದಂತೂ ಹೆಸರು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಸರ್ವೆ ರಿಪೋರ್ಟು ಬೇರೆ ಮತ್ತು ರಾಜ್ಯದಿಂದ ಹೋಗೋ ಪಟ್ಟಿನೇ ಬೇರೆ ಇರುತ್ತೆ. ರಾಜ್ಯದಿಂದ ಅಧ್ಯಕ್ಷರು ಇರುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ದಿಢೀರ್ ಅಂತ ಏನಿಲ್ಲ. ನಾನು ಅವತ್ತಿಂದಲೂ ಭಾಳ ದಿವಸದಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಂದರೆ ನಮಗೆ ರಾಜ್ಯದ ಏನು ಪದಾಧಿಕಾರಿಗಳು ಇವ್ರದ್ದೆಲ್ಲ ಏನು ಇದಾರಲ್ಲ, ಸಂಘಟನೆಯಲ್ಲಿ ಜೋಡಿಸ್ಕೊಂಡವರು ಅಧ್ಯಕ್ಷರುಗಳು, ಅವರೆಲ್ಲರೂ ನನಗೆ ಗ್ರೀನ್ ಸಿಗ್ನಲ್ ಆಗಲೇ ಮೊದಲೇ ಹೇಳಿದರು, ನೀವು ಮಾಡಿ, ನಿಮ್ಮದೊಂದು ಆ ಪಟ್ಟಿನಲ್ಲಿ ಕೇಂದ್ರಕ್ಕೆ ಹೋಗೋ ಪಟ್ಟಿನಲ್ಲಿ ನಿಮ್ಮ ಹೆಸರು ಇರುತ್ತೆ, ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಮುಂದುವರೆದು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು. ಅಲ್ಲ, ಇರ್ಬೋದು, ನಂದೇ ಇದ್ರೂ ಇರ್ಬೋದು. ಮತ್ತು ಇನ್ನೂ ಭಾಳಷ್ಟು ಜನ ಸೀನಿಯರ್ಸ್ಗಳು, ಸೋಮಣ್ಣ ಸರು ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ಮಾಧುಸ್ವಾಮಿ ಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಬ್ಬರು ಸೀನಿಯರ್ಸ್ ಇದ್ದಾರೆ. ಮುದ್ದನ್ಮೇಗೌಡರು ಇನ್ನೂ ಅವರು ಕಾಂಗ್ರೆಸ್ಗೆ ಹೋಗಿಲ್ಲ ಅನಿಸುತ್ತೆ, ಜಾಯಿನ್ ಆಗಿಲ್ಲ ಅನಿಸುತ್ತೆ. ಅವ್ರ ಹೆಸರು ಇದ್ರೂ ಇರ್ಬೋದು. ಆ ಸೀನಿಯರ್ಸ್ ಬಿಟ್ಟರೆ ಮುಂದಿನ ನೆಕ್ಸ್ಟ್ ಇದರಲ್ಲಿ ನಂದೇ ಮುಂಚೂಣಿನಲ್ಲಿ ಇರುತ್ತೆ. ಸರ್, ಈಗ ತಾವೇನೀಗ ಪ್ರಯತ್ನ ಮಾಡ್ತಾ ಇದ್ದೀರಿ ಟಿಕೆಟ್ಗೆ, ಯಾವ ಕ್ರೈಟೀರಿಯಾ ಇಟ್ಕೊಂಡು ತಾವು ಅಪ್ರೋಚ್ ಆಗ್ತಾ ಇದ್ದೀರಿ? ಸೇವೆ ಅಥವಾ RSS ಅಥವಾ ಪಕ್ಷದ ಕಾರ್ಯಕರ್ತರಾಗಿ ಯಾವುದು? ನಾನು ಮೇಯ್ನು ಮುಖ್ಯವಾಗಿ ಸಂಘಟನೆ ಮತ್ತು ಸರ್ವಿಸ್ ಮೈಂಡ್ನಲ್ಲೇ ನಾನು ಕೆಲಸ ಮಾಡ್ತಾ ಇರೋದು. ನಮಗೆಲ್ಲರಿಗೂ ಈಗ ಜಾತಿ ಬಲ ಎರಡನೇದಾಗುತ್ತೆ. ಜಾತಿದನ್ನ ನಾನೇನು ಮೊದಲನೇದಾಗಿ ನಾನು ಕ್ರೈಟೀರಿಯಾ ಅಂತ ಏನು ಇಟ್ಕೊಂಡಿಲ್ಲ. ನಾವು ಮಾಡ್ತಕ್ಕಂಥ ಸೋಷಿಯಲ್ ಸರ್ವೀಸು ಮತ್ತು ನಮ್ಮ ಅರ್ಹತೆಗಳು ಅದನ್ನೆಲ್ಲನೂ ನಿರ್ಧಾರ ಮಾಡೋದಕ್ಕೆ ನಮ್ಮ ಹೈಕಮಾಂಡ್ ಇದೆ. ಅದರಲ್ಲೂ ನಮ್ಮ ಪಕ್ಷದಲ್ಲಿ ಆ ರೀತಿಯಲ್ಲಿ ನಮ್ಮ ಅರ್ಹತೆಗಳ ಬಗ್ಗೆ, ನಾವು ಇರೋದನ್ನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಪರಿಣಿತರಿದ್ದಾರೆ. ಆ ಒಂದು ಪಟ್ಟಿನಲ್ಲೇ ಅವರು ಅರ್ಹತೆಗಳನ್ನ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಈಗ ಯಾವುದೋ ಬೇರೆ ಪಕ್ಷಗಳ ಥರ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದ ಲಾಬಿಗಳು ಅವೆಲ್ಲ ನಡೆಯೋದಿಲ್ಲ ಅಂತ ಅಂದ್ಕೊಂಡು ಒಂದು ಟ್ರಾನ್ಸ್ಪರೆಂಟಾಗಿ ಯಾರು ಸೇವೆ ಮಾಡಬೇಕು ಅಂತ ಇರ್ತಾರೆ, ಯಾರು ಒಳ್ಳೆ ಎಜುಕೇಟೆಡ್ ಇರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋದು ಭಾಳಷ್ಟು ನಿದರ್ಶನಗಳಿವೆ. ಅದರಿಂದ ಆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಪ್ರಯತ್ನದಿಂದ ಮಾಡ್ತಾ ಇದ್ದಾರೆ. ಅದು ಇರಲೇಬೇಕು. ಮೊದಲನೇದಾಗಿ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಇಲ್ದಲೇ, ಅವ್ರ ಪರ್ಮಿಷನ್ ತೊಗೊಂಡ್ದಲೇ ನಾನು ಈ ಒಂದು ನಿರ್ಧಾರಕ್ಕೆ ಬರೋಕ್ಕಾಗ್ತಲೇ ಇರಲಿಲ್ಲ. ಅಕಸ್ಮಾತು ನಾನು ಅವರ ಪರ್ಮಿಷನ್ ತೊಗೊಂಡ್ದಲೇ ನಾನೇನಾದರೂ ಈ ಥರ ಏನಾರ ಮಾಡಬೇಕಾಗಿತ್ತು ಅಂತಂದರೆ ನಾನು ಈ ಸ್ಥಾನದಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ನಾನು ಬಿಟ್ಬಿಟ್ಟು ಹೊರಗಡೆಯಿಂದ ಮಾಡಬೇಕಾಗಿತ್ತು. ನಮ್ಮ ಸ್ವಾಮೀಜಿಯವರ ಪರ್ಮಿಷನ್ ತೊಗೊಂಡೇ
ಅವರು ಕೊನೆಗೆ ಒಂದು ಪ್ರಯತ್ನ ಮಾಡಿ ಏನಾಗುತ್ತೋ ಅದಕ್ಕೆಲ್ಲ ಮಾಡೋಣ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಿದ್ದಕ್ಕೇನೆ ಈ ಪ್ರಯತ್ನ ಮಾಡ್ತಾರೆ. ಇದ್ದೇ ಇರುತ್ತೆ, ಅವ್ರ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲರಿಗೂ ಇರುತ್ತೆ, ಅದರಲ್ಲಿ ನಮ್ಗೆ ವಿಶೇಷವಾಗಿ ಜಾಸ್ತಿ ಇರುತ್ತೆ. ಸರ್, ಈಗ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿ ಸೋಮಣ್ಣ ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. ಸೋಮಣ್ಣನು ಕೂಡ ಸಾಕಷ್ಟು ತುಮಕೂರು ನಗರದಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಆಕ್ಟಿವ್ ಓಡಾಡ್ತಾ ಇದ್ದಾರೆ. ಇವತ್ತು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ರ ಬೆನ್ನಲ್ಲೇ ತಾವು ಈಗ ಇಮಿಡಿಯೇಟ್ ಆಗಿ ಮಾಡ್ತಾ ಇರೋದು. ಅಲ್ಲ, ನಾವೇನಿದು ಇಮಿಡಿಯೇಟ್ ಆಗಿ ಅಂತ ಏನಿಲ್ಲ. ಇದ್ರ ಪ್ರಯತ್ನಗಳನ್ನ ನಾನು ಆಗಲೇ ತಿಂಗಳಿಂದಲೂ 2-3 ತಿಂಗಳಿಂದಲೂ ನಾನು ಮಾಡ್ತಾ ಇದ್ದೀನಿ. ಆದರೆ ನಾನು ಎಲ್ಲರಿಗೂ ಭೇಟಿ ಮಾಡಿಲ್ಲ, ಎಲ್ಲರಿಗೂ ಗೊತ್ತಿರಲಿಲ್ಲ ಅಂತ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಭೇಟಿ ಮಾಡೋಣ ಅಂತ ಹೇಳಿದ್ದು. ಈಗ ಸೋಮಣ್ಣನವರು ಅವರು ಬಹಳ ಹಿರಿಯ ರಾಜಕಾರಣಿಗಳು. ಅವರು ಕಳೆದ 40 ವರ್ಷದಿಂದ ಅವರು ರಾಜಕಾರಣದಲ್ಲಿ ಇದ್ದಾರೆ. ಅವ್ರಿಗೆ ಇರೋಂಥ ಕಾಂಟ್ಯಾಕ್ಟ್ಸು, ಅವರ ಒಂದು ರಾಜಕೀಯ ನಡೆಗಳು ಅವೆಲ್ಲ ನಮಗೇನು ಗೊತ್ತಾಗೋದಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮತ್ತು ಅವ್ರಿಗೆ ಜಾಸ್ತಿ ಉನ್ನತ ಮಟ್ಟದ ಕಾಂಟ್ಯಾಕ್ಟ್ ಇರ್ಬೋದು, ಮತ್ತು ಅವ್ರಿಗೆ ಅದು ಅವರೇ ಮುಂಚೂಣಿನಲ್ಲಿ ಇದ್ರೂ ಇರಬಹುದು. ಬಟ್ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ, ನಮಗೆ ರಾಜ್ಯದವ್ರು ಕೊಟ್ಟಿರೋ ಮಾಹಿತಿ ಇದ್ರ ಪ್ರಕಾರ ಆ ಪಟ್ಟಿನಲ್ಲಿ ನೀವು ಇರ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಹೇಳಿದ್ರಿಂದ ನಾವು ಅದನ್ನ ಕ್ಷೇತ್ರದಲ್ಲಿ ಒಳಗಿನವರು ಹೊರಗಿನವರು ಸ್ಥಳೀಯರು ಮತ್ತೆ ಬೇರೆ ಕಡೆಯಿಂದ ಬಂದವರು ಅಂತ ಚರ್ಚೆ ಕೂಡ ಶುರುವಾಗಿದೆ. ಮಾಧುಸ್ವಾಮಿ ಅವರು ಹೇಳಿಬಿಟ್ಟಿದ್ದಾರೆ, ಕೆಲವು ಚುನಾವಣೆಗಳಲ್ಲಿ ಹೊರಗಿನಿಂದ ಬಂದ ಅಭ್ಯರ್ಥಿಗಳು ಸೋಲುಂಡಿದ್ದಾರೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಈಗ ಸ್ಥಳೀಯರಿಗೆ ನೀವು ಟಿಕೆಟ್ ನಮ್ಮ ಇದು ಅಷ್ಟೇನೆ, ಸ್ಥಳೀಯವಾಗಿ ಇಲ್ಲಿರೋರು ಮತ್ತು ಸಂಘಟನೆಗೆ ಜೋಡಿಸ್ಕೊಂಡಿರೋರು. ಈಗ ಯಾರು ಬೇಕಾದ್ರೂ ಈಗ ಜಿಲ್ಲಾ ಸಂಘಟನೆಯಲ್ಲಿ ಜೋಡಿಸ್ಕೊಂಡವರು ಮತ್ತು ಸ್ಥಳೀಯವಾಗಿರೋರಿಗೆ ಪ್ರಾಮುಖ್ಯತೆ ಕೊಡಬೇಕು, ಮತ್ತು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ. ಸೋಮಣ್ಣ ಮತ್ತೆ ಮಾಧುಸ್ವಾಮಿ ಜಟಾಪಟಿ ಟಿಕೆಟ್ ಸಿಗುತ್ತೆ. ಹೌದು, ಈಗ ನಮ್ಮ ಎಲ್ಲ ಹಿರಿಯರು, ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹೋಗಿ ರಾಜ್ಯಾಧ್ಯಕ್ಷರ ಹತ್ರ ಈ ಮನವಿನ ಸಲ್ಲಿಸಿದ್ದಾರೆ. ಅದನ್ನು ಹೇಳಿದ್ದಾರೆ. ಅದು ನಾವು ನಮ್ಮ ಜಿಲ್ಲೆಯ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ನಾವು ಸಹಮತ ಇದ್ದೇ ಇರುತ್ತೆ. ಹೌದೌದು, ಸ್ಥಳೀಯರಿಗೇ ಟಿಕೆಟ್ ಕೊಡು. ಸಪೋರ್ಟ್ ಅಂತಲ್ಲ, ಕೊನೆಗೆ ಈಗ ಪಕ್ಷದಿಂದ ಹೈಕಮಾಂಡಿಂದ ನಿರ್ಧಾರ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದ್ರೆ ನಾವು ಮಾಡಲೇಬೇಕಾಗುತ್ತೆ. ಅದು ನಾವು ಅದೇ ಅವ್ರದ್ದು ಪರ್ಸನಲ್ ರಿಲೇಷನ್ಸು, ಬಹಳ ವರ್ಷದಿಂದ ಅವ್ರವ್ರ ಜೊತೆಯಲ್ಲಿ ಎಲ್ಲ ಕೆಲಸ ಮಾಡಿರೋರು. ಆ ಒಂದು ಉದ್ದೇಶದಿಂದ ಅವ್ರಿಗೆ ಒಂದು ಆ ಸಂಬಂಧದ ಇದಕ್ಕೋಸ್ಕರ, ಬೆಲೆ ಕೊಡೋಕ್ಕೋಸ್ಕರ ಅವರು ಆ ಥರ ಹೇಳ್ತಾ ಇರ್ಬೋದು. ಆದ್ರೂ ಅವರು ಹೇಳಿದ್ದಾರೆ, ಈಗ ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಪಕ್ಷದಿಂದ ಯಾರಿಗೆ ಕೊಟ್ಟರು ನಾವು ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮದು ಹಂಗೇನೆ. ಆದರೆ ಸ್ಥಳೀಯರಿಗೆ ಜಾಸ್ತಿ ಅವಕಾಶ ಕೊಡೋಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಮತ್ತು ಪಕ್ಷ ಸಂಘಟನೆಯಲ್ಲಿ ಜೋಡಿಸ್ಕೊಂಡವ್ರಿಗೆ ಕೊಡೋದು ಒಳ್ಳೆಯದು ಅಂತ ನನ್ನ ಅನುಭವ. ತೊಂದರೆ ಇಲ್ಲ, ಎಲ್ಲರ ಜೊತೆನೂ ಮಾಡಲೇಬೇಕಾಗುತ್ತೆ. ಈಗ ಸೋಮಣ್ಣ ಅವರು ಕೂಡ ಮಠದ ಭಕ್ತರೇ ಇದ್ದಾರೆ, ನೀವು ಕೂಡ ಮಠದ ಜೊತೆಗೆ ಸೇವೆ ಮಾಡ್ಕೊಂತ ಬಂದಿದ್ದೀರಿ. ಈಗ ಮಠದ ವಿಚಾರದಲ್ಲಿ ಬಂದಾಗ ಅಥವಾ ಶ್ರೀಗಳ ವಿಚಾರದಲ್ಲಿ ಬಂದಾಗ ಹೆಚ್ಚಿನ ಒಲವು ಯಾರಿಗೆ ತೋರಿಸ್ಬೋದು ನಿಮ್ಮ ಮತ್ತು ಸೋಮಣ್ಣ ವಿಚಾರದಲ್ಲಿ? ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ, ಅದು ಗುರುಗಳೇ ಹೇಳಬೇಕು. ಆದರೆ ಗುರುಗಳ ಹತ್ರ ಸೋಮಣ್ಣವರು ಭಾಳ ವರ್ಷದಿಂದ ಗುರುಗಳ ಜೊತೆ ಸಂಬಂಧನೂ ಇದೆ. ಅದೇ ರೀತಿ ನಮ್ಮದು ಸಣ್ಣ ಮಕ್ಕಳಿಂದಲೂ ನಾವು ಮಠದಲ್ಲೇ ಬೆಳೆದು ಮಠದ ಇದರಲ್ಲೇ ಇರೋರು. ನಮ್ಮ ತಂದೆಯವ್ರೂ ಮಠದಲ್ಲೇ ಓದಿ ಎಲ್ಲ ಇದ್ದವರು. ಸೊ ಅದು ಗುರುಗಳು ನಿರ್ಧಾರ ಮಾಡಬೇಕಾಗುತ್ತೆ ಯಾರಿಗೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಅದೇ ಎಲ್ರಿಗೂ ಮಾಡ್ತಾರೆ. ಅಂದ್ರೆ ಯಾರಿಗೆ ಹೆಚ್ಚು ಯಾರಿಗೆ ಕಮ್ಮಿ ಅಂತ ಹೇಳ್ತಾ ಇದ್ರಲ್ಲ, ಅದೇ ನಿಮ್ಗೆ ನಾನು ಹೇಳಕ್ಕಾಗುತ್ತಾ? ನಮ್ಗಂತೂ ನಾನು ಒಂದು ಹೇಳ್ಬೇಕು ಅಂತಂದ್ರೆ, ನಾವು ಇದಕ್ಕೆ ನಿರ್ಧಾರ ಮಾಡಿ ರಾಜಕೀಯಕ್ಕೆ ಹೋಗ್ಬೇಕು, ನನ್ನ ಚುನಾವಣೆಗೆ ನಿಂತ್ಕೊಳ್ತೀನಿ ಅಂತ ಅನ್ನೋದಕ್ಕೆ ನಿರ್ಧಾರ ಮಾಡಿ ಅವ್ರ ಆಶೀರ್ವಾದ ಮಾಡಿದಾಗಲೇ ಅವ್ರ ಮನಸ್ಸಿನಲ್ಲಿ ಆಯ್ತು ಮಾಡಲಿ, ಪೂರ್ಣ ಆಶೀರ್ವಾದ ಅಂತೂ ಇದೇ ನಮಗೆ ಆಗುತ್ತೆ ಅಂತ ನಾನಂತೂ ಭಾವನೆ. ಹೌದು. ಸ್ವಾಮೀಜಿಯವರು ಅವರ ಆಶೀರ್ವಾದ, ಪೂರ್ಣ ಆಶೀರ್ವಾದ ನಮ್ಗೆ ಇರೋದ್ರಿಂದ ಆ ಒಂದು ಶಕ್ತಿನೇ ನಮಗೆ ಮಹಾಶಕ್ತಿ ಇದ್ದಂಗೆ, ಅದು ಹಾಗೆ ಆಗುತ್ತೆ. ಮತ್ತು ನಮ್ಮದು ಸಂಘದ
ಚಟುವಟಿಕೆಯಲ್ಲಿ ನಾನು RSS ಸ್ಕೂಲ್ನಲ್ಲಿ ಓದ್ದವನು. ನಾನು ಹೈಸ್ಕೂಲು ನಮ್ಮದು ಚೆನ್ನೈನಹಳ್ಳಿನಲ್ಲೇ ಓದ್ದವನು. ಅವತ್ತಿಂದಲೂ ಕಳೆದ ಒಂದು 40 ವರ್ಷದಿಂದ ನಾನು ಸಂಘಕ್ಕೆ ಜೋಡಿಸ್ಕೊಂಡಿದ್ದೀನಿ. ಅವತ್ತಿಂದಲೂ ಮತ್ತು ನಾನು ತುಮಕೂರು ನಗರ ಸಂಘ ಚಾಲಕರಾಗಿ ಕೆಲಸ ಮಾಡಿದ್ದೆ. 3 ವರ್ಷ ಸಂಘ ಚಾಲಕರಾಗಿ ಕೆಲಸ ಮಾಡಿದ್ದೆ. ಇವೆಲ್ಲ ಮಾಡಿರೋದ್ರಿಂದ ಸಂಘದಲ್ಲೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಮತ್ತು ನಮ್ಮದು ಸಂಘದ ಎಲ್ಲ ಹಿರಿಯರೂ ನನಗೆ ಮಾಡಿ, ನಿಮಗೆ ಅವಕಾಶ ಇದೆ, ಪ್ರಯತ್ನ ಮಾಡಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಓಕೆ.